ಇನ್ನು ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಪ್ರಕರಣ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀವ್ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದೀವಿ, ನಾವು ಯಾವುದೇ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿರಲಿಲ್ಲ. ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ, ಜೊತೆಗೆ ಕೋರ್ಟ್ ಕೂಡ ಆತನ ಜಾಮೀನು ಅರ್ಜಿಯನ್ನ ನಿರಾಕರಿಸಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದನ್ನು ಪ್ಲಾನ್ ಮಾಡ್ಕೊಂಡಿಲ್ಲ, ಕೋರ್ಟ್ನಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗಿದೆ, ಎಫ್ಐಆರ್ ರದ್ದು ಕೋರಿದಂತಹ ಅರ್ಜಿ ಕೂಡ ವಜಾ ಆಗಿದೆ. ನಾವು ಈ ಪ್ರಕರಣದಲ್ಲಿ ಖಡಕ್ ಆಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅಂತ ಪರಮೇಶ್ವರ್ ಮಾತಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಅಧಿಕಾರಿ ನಿಂದನೆ ಮಾಡಿ ಅವರು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ರಾಜೀವ್ ಗೌಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಹಿಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಕೂಡ. ಆದರೆ ಪಕ್ಷ ಅವ್ರನ್ನ ಈ ಘಟನೆ ಆದಮೇಲೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಿದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. 11 ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಈಗ ಅವರು ಕೇರಳಕ್ಕೆ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ಅದನ್ನು ನಮ್ಮವರು ಅವರು 2-3 ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾಯಿದ್ರು. ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ. ಅದು ರಿಜೆಕ್ಟ್ ಆಗಿ ಆಗಲೇ 3-4 ದಿವಸ ಆಗಿದೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಪ್ಪ, ಸದ್ಯ ರಾಜೀವ್ ಗೌಡನನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. 3 ಗಂಟೆಗೆ ಆತನನ್ನ ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಮಲ್ಲಪ್ಪ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಅಧಿಕಾರಿಗಳ ಮೇಲೆ ಧಮಕಿ ಹಾಕೋದು ರಾಜಕೀಯ ನಾಯಕರುಗಳಿಗೆ ಒಂಥರ ಹ್ಯಾಬಿಟ್ ಆಗ್ಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ಎನ್ ಹ್ಯಾಬಿಟ್ ಇವ್ರುಗಳಿಗೆಲ್ಲ. 3 ಅಕ್ಷರ ತಲೆಲಿಲ್ಲ ಅಂತಂದ್ರು ಕಷ್ಟಪಟ್ಟು ಓದಿ ಎಕ್ಸಾಮ್ ತಗೊಂಡು ಪಾಸ್ ಮಾಡಿ ಬಂದಂಥ ಅಧಿಕಾರಿಗಳನ್ನ ಇವ್ರು ಕಾಲು ಕಸದ ಥರ ನಡೆಸ್ಕೊಳ್ತಾರೆ. ಸದ್ಯಕ್ಕೆ ಇದನ್ನು 3 ಗಂಟೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಜೈಲ್ ಪಾಲಾಗೋದು ಫಿಕ್ಸು ಅಂತ ಹೇಳಲಾಗ್ತದೆ. ಹೆಂಗಾಗೋಗಿದೆ ಅಂದರೆ, ಎಕ್ಸ್ಪೆಷಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ CM ಗೊತ್ತು, ನಮಗೆ DCM ಗೊತ್ತು, ನಮ್ಮದೇ ಸರ್ಕಾರ ಇದೆ, ನಮ್ಮನ್ನು ಯಾರು ಏನು ಮಾಡ್ತಾರೆ, ಈ ರೀತಿಯಾದಂಥ ಧೋರಣೆಗಳು ಜಾಸ್ತಿ ಆಗೋಗಿದೆ. ಹಾಗಾಗಿ ಧಮಕಿ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ಬೆದರಿಕೆ ಹಾಕೋರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಧಮಕಿ ವೀರ ಇವನ ಕೈಯಲ್ಲಿ ಇನ್ನೇನೂ ಆಗೋದಿಲ್ಲ. ಧಮಕಿ ಹಾಕ್ಬಿಟ್ಟು ಎಸ್ಕೇಪ್ ಆಗಿ ಹೋಗಿದ್ದ. ಎಸ್, ಮಲ್ಲಪ್ಪ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಪ್ಪ, ಸದ್ಯ 3 ಗಂಟೆಗೆ ತನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಿದೆ ಈ ಪ್ರಕರಣದಲ್ಲಿ ಮಲ್ಲಪ್ಪ? ಸಿಂಧೂರ್, ಏನಂದ್ರೆ ಜನವರಿ 14ನೇ ತಾರೀಕು ಶಿಡ್ಲಘಟ್ಟ ಪೌರಾಯುಕ್ತೆ ಆಗಿರುವಂಥ ಅಮೃತ ಅವರಿಗೆ ಧಮಕಿ ಆಗಿದ್ದ ಪ್ರಕರಣದಲ್ಲಿ ರಾಜೀವ್ ಗೌಡನ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಆನಂದ್ ಕುಮಾರ್ ನೇತೃತ್ವದ ತಂಡದ ಒಂದು ಬಂಧಿಸಿದೆ. ಇವ್ರನ್ನ ಕೇರಳದ ಮಲ್ಲಪುರಂ ಒಂದು ಜಿಲ್ಲೆಯಲ್ಲಿ ಇವ್ರನ್ನ ಬಂಧಿಸಿ ಈಗಾಗಲೇ ಚಿಕ್ಕಬಳ್ಳಾಪುರ ನಗರಕ್ಕೆ ಕರೆತಂದಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ನನ್ನ ಹಿಂದೆ ಇರುವಂಥದ್ದೇ ಚಿಕ್ಕಬಳ್ಳಾಪುರ ಪೊಲೀಸ್ ಒಂದು ಅತಿಥಿ ಗೃಹ ಅಂತ ಹೇಳ್ಬೋದು. ಇದು ಗೆಸ್ಟ್ ಹೌಸಲ್ಲೇ ಏನು ಪ್ರಮುಖ ಆರೋಪಿ ಏನಿದೆ ರಾಜೀವ್ ಗೌಡ, ಅದನ್ನ ಇರಿಸಲಾಗಿದೆ. ಈ ಗೆಸ್ಟ್ ಹೌಸ್ ಇರಿಸಿ ಅದನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಿಲ್ಲೆಯ ಪ್ರಮುಖ ಒಂದು ಹಿರಿಯ ಅಧಿಕಾರಿಗಳು ಮತ್ತು ಅವರ ಧ್ವನಿ ಈಗಾಗಲೇ ಬರ್ತಾ ಇದೆ ನೋಡಿ. ಈಗ ಅವ್ರನ್ನ ಧ್ವನಿ ಪರೀಕ್ಷೆ ಒಳಪಡಿಸಿದ ಒಂದು ಅಧಿಕಾರಿಗಳು ಮತ್ತು ಒಂದು ಸಿಬ್ಬಂದಿ ಆಚೆ ಬರ್ತಾ ಇದ್ದಾರೆ. ಯಾಕಂದ್ರೆ ಆತನ ಅದು ಧಮಕಿ ಹಾಕಿದ ಒಂದು ಆಡಿಯೋಗೂ ಇವರ ಧ್ವನಿಗೂ ಮ್ಯಾಚ್ ಆಗುತ್ತಾ ಅನ್ನೋ ಒಂದು ಪ್ರಕರಣದಿಂದ ಈಗಾಗಲೇ ಒಂದು ಸಿಬ್ಬಂದಿ ಮತ್ತೆ ಒಂದು ಪೊಲೀಸರ ತಂಡ ಈಗಾಗಲೇ ಒಂದು ಧ್ವನಿಗೆ ಒಂದು ವಿಚಾರಣೆಗೆ ಒಳಪಡಿಸಿ ಆಚೆ ಬಂದರು. ಈಗ ಇನ್ನು ಪೊಲೀಸ್ ಒಂದು ಕಾರ್ಯ ಏನಿದೆ ಆ ಒಂದು ಎಲ್ಲ ತನಿಖೆ ಮತ್ತು ಮತ್ತಿತರ ಒಂದು ಕಾರ್ಯಗಳನ್ನು ಮುಗಿಸಿ ಆತನ ಇನ್ನೊಂದು 3 ಗಂಟೆ ಸಮಯಕ್ಕೆ ಶಿಡ್ಲಘಟ್ಟ ಒಂದು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ರಾಜೀವ್ ಗೌಡ ಏನು ಆರೋಪಿ ಇದ್ದಾನೆ, ಧಮಕಿ ಹಾಕಿದ ಪ್ರಮುಖ ಆರೋಪಿ ರಾಜೀವ್ ಗೌಡ್ಗೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗಳು ಸಹ ಮುಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಈಗ ಈ ಒಂದು ಅತಿಥಿ ಗೃಹದಲ್ಲಿ ಒಂದು ವಿಚಾರಣೆ ಮುಗಿದ ಬಳಿಕ ಒಂದು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳುವುದು ಸಿಂಧೂರ. ಈಗ ಏನಂದ್ರೆ ಈತ ಧಮಕಿ ಹಾಕಿ ದೂರು ದಾಖಲಾದ ತಕ್ಷಣ ಈತ ಪರಾರಿ ಆಗ್ತಾನೆ. ಚಿಕ್ಕಮಗಳೂರು, ಮಂಗಳೂರು, ಹಾಸನ ಮತ್ತಿತರ ಒಂದು ಭಾಗಗಳಲ್ಲಿ ಸುಮಾರು ಒಂದು 10 ದಿನಗಳ ಕಾಲ ಇರ್ತಾನೆ. ಆದ್ರೆ ಮಲ್ಲಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಲ್ಲಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಹಜವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ನಡೆಸ್ತಾರೆ. ಆದ್ರೆ ಈತನನ್ನ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇಟ್ಟು ವಿಚಾರಣೆ ನಡೆಸುವಂತ ಅವಶ್ಯಕತೆ ಏನಿದೆ?
ಸಾಮಾನ್ಯ ಆರೋಪಿ ಆಗಿದ್ರೆ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆ ಮಾಡ್ತೀವಿ. ಆದರೆ ಈತ ಮಾಧ್ಯಮಗಳ ಒಂದು ಕೆಂಗಣ್ಣು ಬೀರೋದ್ರಿಂದ ಆತನ ವಿಶೇಷವಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಜನ ಸನ್ನೆ ಆಗುತ್ತೆ ಮತ್ತು ಅಭಿಮಾನಿಗಳು ಮುಗಿಬೀಳುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಆತನ ಗೆಸ್ಟ್ ಹೌಸಲ್ಲಿ ಇಟ್ಟು ಒಂದು ವಿಚಾರಣೆ ಮಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸಿ ಅವರು ಹೇಳಿದ್ದಾರೆ. ಈ ಒಂದು ಕಾರಣಕ್ಕೆ ಆತನ ಒಂದು ಈ ಗೆಸ್ಟ್ ಹೌಸಲ್ಲಿ ಇಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಈತನ ಈ ನಟೋರಿಯಸ್ ಆಗಿರೋದ್ರೆ ಈತನ ವಿರುದ್ಧ ಒಂದು 16 ಕೇಸುಗಳಿದೆ. ಹಂಗಾಗಿ ಆತನ ವಿರುದ್ಧ ಆತನಿಂದ ನೊಂದಂಥ ಸಂತ್ರಸ್ತರು ಸಹ ಒಂದು ಬರುವಂಥ ಸಾಧ್ಯತೆ ಇರೋದ್ರಿಂದ ಆತನ ವಿಶೇಷ ಒಂದು ಆರೋಪಿ ಅಂತ ಪರಿಗಣಿಸಿ ಆತನ ವಿಚಾರಣೆ ನಡೆಸುವಂತ ಕೆಲಸ ನಡೀತಾ ಇದೆ. ಸಿಂಧೂರ ಅಂತೆಲ್ಲ ಏನೂ ಇಲ್ಲ ಮಲ್ಲಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆರೋಪಿ ಅಷ್ಟೇ, ಕೋರ್ಟ್ಗಳು ಹೇಳೋದು ಇದನ್ನೇ, ಎಲ್ಲೂ ವಿಶೇಷ ಆರೋಪಿ ಕನಿಷ್ಠ ಆರೋಪಿ ಅಂತ ಎಲ್ಲೂ ಇಲ್ಲ. ಆರೋಪಿ ಅಂತ ದರ್ಶನನ್ನೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆ ನಡೆಸ್ತಾ ಇದ್ರು. ಅಂಥದ್ರಲ್ಲಿ ಇವನ್ಗೆ ಇಷ್ಟು ಗೆಸ್ಟ್ ಹೌಸಲ್ಲಿ ಇಟ್ಕೊಂಡು ಅಲ್ಲಿ ವಿಚಾರಣೆ ನಡೆಸ್ಕೊಂಡು ಸ್ವಲ್ಪ ಸ್ಟೇಷನ್ ರುಚಿನೂ ತೋರಿಸ್ಬೇಕಾಗಿತ್ತು ಪೊಲೀಸರು.